ಹಲೋ ಫ್ರೆಂಡ್ಸ್, ನಮ್ರತ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ನ ಹೆಸರು ಬೆಂಗಳೂರಿನಲ್ಲಿರುವ ಈಶಾ ಫೌಂಡೇಶನ್ಗೆ ನಾವು ಹೋಗ್ತಾ ಇದ್ದೀವಿ. ಹಾಗಾದ್ರೆ ಈ ಈಶಾ ಫೌಂಡೇಶನ್ ಹುಟ್ಟಿದಾದ್ರೂ ಹೇಗೆ, ಇದನ್ನ ಸ್ಥಾಪನೆ ಮಾಡಿದವರು ಯಾರು, ಇದರ ವಿಶೇಷತೆಗಳು ಏನು, ಇದು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ನಾವು ನೋಡಬಹುದು, ಇಲ್ಲಿ ಇರುವಂತಹ ಮುಖ್ಯ ಆಕರ್ಷಣೆಯಾದಂತಹ ಆದಿಯೋಗಿಯ ಪ್ರತಿಮೆಯ ವಿಶೇಷತೆ ಏನು, ಅದನ್ನೆಲ್ಲನೂ ಈ ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು. ಹಾಗಾದ್ರೆ ಇವಾಗ ನಾನು ಈಶಾ ಫೌಂಡೇಶನ್ ಬಗ್ಗೆ ಇರುವಂತಹ ಮಾಹಿತಿಗಳನ್ನ ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಈಶಾ ಫೌಂಡೇಶನ್ ಎಂಬುದು ಸದ್ಗುರು ಜಗ್ಗಿ ವಾಸುದೇವ್ ಅವರು ಸ್ಥಾಪಿಸಿದ ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿದೆ. ಇದನ್ನ 1992ರಲ್ಲಿ ತಮಿಳುನಾಡಿನ ಕೊಯಮತ್ತೂರ್ ಎಂಬ ಪ್ರದೇಶದ ಬಳಿ ಇವರು ಸ್ಥಾಪನೆಯನ್ನ ಮಾಡ್ತಾರೆ. ಇದ್ರ ಮೂಲ ಉದ್ದೇಶ ಏನಂದ್ರೆ, ಈ ಫೌಂಡೇಶನ್ ಯೋಗ, ಧ್ಯಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನರ ಒಳಗು ಮತ್ತು ಶ್ರೇಯಸ್ಸಿಗಾಗಿ ಈಗಲೂ ಕೆಲಸ ಮಾಡ್ತಾ ಇದೆ. ಇದರ ಮುಖ್ಯ ಕೇಂದ್ರ ಈಶಾ ಯೋಗ ಕೇಂದ್ರವಾಗಿದ್ದು, ಇಲ್ಲಿ ಬಹುಮಾನಿತ ಆದಿಯೋಗಿಯ ಶಿವ ಪ್ರತಿಮೆಯನ್ನ ಸಹ ನಾವು ನೋಡಬಹುದು. ಹಾಗಾದ್ರೆ ಈ ಈಶಾ ಫೌಂಡೇಶನ್ ನಲ್ಲಿ ಏನೇನ್ ಕಾರ್ಯಕ್ರಮ ನಡೆಯುತ್ತೆ, ಇದರ ಮುಖ್ಯ ಕೆಲಸಗಳೇನು ಅಂತ ಇವಾಗ ಹೇಳ್ತೀನಿ. ಇಲ್ಲಿ ಈಶಾ ಯೋಗ ಅಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ. ಈ ಕಾರ್ಯಕ್ರಮದಿಂದ ಜನರ ಮನಸ್ಸು ಮತ್ತು ದೇಹವನ್ನ ಶುದ್ಧೀಕರಿಸಲು ಇದು ಸಹಾಯ ಮಾಡುತ್ತೆ. ಸದ್ಗುರು ಸ್ಪಂದನ ಅಂದ್ರೆ ಸದ್ಗುರು ಅವರ ಪ್ರವಚನಗಳು, ಪಾಠಗಳು ಮತ್ತು ಮಾರ್ಗದರ್ಶನಗಳು ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ಕೋಬಹುದು. ಅದಾದ್ಮೇಲೆ ಪ್ರಕೃತಿ ಯೋಜನೆಗಳು, ಯಾರ್ಲಿ ಫಾರ್ ರಿವರ್, ಸೇವ್ ಸಾಯಿಲ್ ಮುಂತಾದ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳನ್ನ ಕೂಡ ಇವರು ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಸೇವಾ ಚಟುವಟಿಕೆಗಳಂದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಗ್ರಾಮಾಭಿವೃದ್ಧಿಗೆ ಸಹಾಯ ಮಾಡಲು ಇವರು ಹಲವಾರು ಯೋಜನೆಗಳನ್ನ ಇಲ್ಲಿ ಕಾಣಬಹುದು. ಈಶಾ ಫೌಂಡೇಶನ್ ರಾಜಕೀಯ ಅಥವಾ ಧಾರ್ಮಿಕ ಹಿತಾಸಕ್ತಿಗಳಲ್ಲದೆ ಸಂಪೂರ್ಣವಾಗಿ ಜನಸೇವೆಗಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇದಲ್ಲದೆ ಇಲ್ಲಿ ಲಕ್ಷಾಂತರ ಮಂದಿ ಸ್ವಯಂ ಸೇವಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಈಶಾ ಫೌಂಡೇಶನ್ಗೆ ತುಂಬಾ ಜನ ಬರೋದೇ ಈ ಆದಿಯೋಗಿಯನ್ನ ನೋಡ್ಲಿಕ್ಕೋಸ್ಕರ. ಹಾಗಾದ್ರೆ ಈ ಆದಿಯೋಗಿ, ಈ ಶಿವನ ಪ್ರತಿಮೆಯ ವಿಶೇಷತೆ ಏನು ಅಂತ ಇವಾಗ ಹೇಳ್ತೀನಿ. ನಾವು ಇಂದು ಪ್ರಸಿದ್ಧ ಆದಿಯೋಗಿ ಶಿವ ಪ್ರತಿಮೆಯ ಬಗ್ಗೆ ಮಾತಾಡೋಣ. ಸದ್ಗುರು ಜಗ್ಗಿ ವಾಸುದೇವ್ ಅವರು ವಿನ್ಯಾಸ ಮಾಡಿದ ಈ ಪ್ರತಿಮೆ ಯೋಗವನ್ನ ಪ್ರೇರೇಪಿಸಲು ನಿರ್ಮಿಸಲಾಗಿದೆ. ಈ ಪ್ರತಿಮೆಗೆ ಆದಿಯೋಗಿ ಎಂದು ಹೆಸರಿಸಲಾಗಿದೆ. ಇದರ ಅರ್ಥ ಮೊದಲ ಯೋಗಿ. ಶಿವನನ್ನ ಯೋಗದ ಪ್ರಾರಂಭಕ ಅಂದ್ರೆ ಈ ಯೋಗವನ್ನ ಪ್ರಾರಂಭಿಸಿದವರು ಶಿವ ಅಂತ ಹೇಳಿ ಇದನ್ನ ಪರಿಗಣಿಸಿ ಈ ಪ್ರತಿಮೆಯನ್ನ ನಿರ್ಮಿಸಿದ್ದಾರೆ. ಈ ಶಿಲ್ಪ ಸುಮಾರು 112 ಅಡಿ ಎತ್ತರದಲ್ಲಿದ್ದು ತಮಿಳುನಾಡಿನಲ್ಲಿರುವ ಈಶಾ ಯೋಗ ಕೇಂದ್ರದಲ್ಲಿ ಇದೆ. ಇದನ್ನ 2017 ಫೆಬ್ರವರಿ 24ರಂದು ಮಹಾ ಶಿವರಾತ್ರಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ರು. ಈ ಶಿಲ್ಪದಲ್ಲಿ ಶಿವನನ್ನ ಮೊದಲ ಗುರು, ಯೋಗವನ್ನ ಲೋಕಕ್ಕೆ ಕೊಟ್ಟ ಆದಿಗುರು ಎಂದು ತೋರಿಸಲಾಗಿದೆ. ಇದರ ತಯಾರಿಯಲ್ಲಿ ಸುಮಾರು 20,000 ಕಬ್ಬಿಣದ ಫಲಕಗಳನ್ನ ಬಳಸಲಾಯಿತಂತೆ ಮತ್ತು ಇದು 500 ಟನ್ ಅಷ್ಟು ತೂಕವಿದ್ಯಂತೆ. ಇದ್ರದ್ದು ಮತ್ತೊಂದು ವಿಶೇಷತೆ ಏನಂದ್ರೆ, ಈ ಪ್ರತಿಮೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಕೂಡ ಮಾಡಿದೆ. ಈ ಪ್ರತಿಮೆ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ಲೋಕದ ಅತಿ ದೊಡ್ಡ ತಲೆಯೊಂದು ಹೊಂದಿರುವಂತಹ ಶಿಲ್ಪ, ಲೋಕದ ಅತಿ ದೊಡ್ಡ ತಲೆದೊಂದು ಶಿಲ್ಪ ಅಂತ ಹೇಳಿ ಇದನ್ನ ದಾಖಲಿಸಿದ್ದಾರೆ. ಇದರಿಂದಾಗಿ ಇದು ವಿಶೇಷ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಕೂಡ ಹೊಂದಿದೆ. ಈ ಪ್ರತಿಮೆಯ ಮುಂದೆ ಯೋಗೇಶ್ವರ ಲಿಂಗ ಅಂತ ಹೇಳಿ ಒಂದು ಶಕ್ತಿಯುತವಾದ ಶಿವಲಿಂಗವನ್ನ ಕೂಡ ಪ್ರತಿಷ್ಠಾಪಿಸಿದ್ದಾರೆ. ಹಾಗಾದ್ರೆ ಈ ಈಶಾ ಫೌಂಡೇಶನ್ ಎಲ್ಲಿದೆ ಅಂತ ಇವಾಗ ಹೇಳ್ತೀನಿ. ಈಶಾ ಫೌಂಡೇಶನ್ ಬೆಂಗಳೂರಿನ ಹೊರವಲಯದಲ್ಲಿ ಚಿಕ್ಕಬಳ್ಳಾಪುರದ ಬಳಿ ನಂದಿ ಬೆಟ್ಟದ ಬಳಿ ನಾವು ಇದನ್ನ ನೋಡಬಹುದು. ಇದನ್ನ ಸದ್ಗುರು ಸನ್ನಿಧಿ ಅಂತ ಕೂಡ ಕರೀತಾರೆ. ಈ ನಂದಿ ಬೆಟ್ಟದ ಬಳಿ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನ ಸಹ ಅವರು ನಿರ್ಮಿಸಿದ್ದಾರೆ. ಇನ್ನು ಇದಕ್ಕೆ ಹೇಗೆ ತಲುಪಬಹುದು ಅಂತ ನೋಡೋದಾದ್ರೆ, ಸ್ಥಳ ಇರೋದು ಚಿಕ್ಕಬಳ್ಳಾಪುರದ ಬಳಿ ನಂದಿ ಹಿಲ್ಸ್ ನ ರಸ್ತೆಯಲ್ಲಿ ನಾವು ಇದನ್ನ ಕಾಣಬಹುದು. ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಬಸ್ಸು, ಕಾರು ಅಥವಾ ಟ್ಯಾಕ್ಸಿಯಿಂದ ಕೂಡ ನಾವು ಹೋಗಬಹುದು. ಇನ್ನು ಸಮಯ ನೋಡೋದಾದ್ರೆ ಇದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ನಾವು ಇಲ್ಲಿ ಹೋಗಬಹುದು. ಈ ಈಶಾ ಫೌಂಡೇಶನ್ ನ ನಾವು ತಲುಪಿದ ಮೇಲೆ ಇಲ್ಲಿ ನೋಡ್ಲೇಬೇಕಾದಂತಹ ಕೆಲವೊಂದು ಮೂರ್ತಿಗಳಿದೆ. ಅದ್ಯಾವುದು ಅಂತ ಇವಾಗ ಹೇಳ್ತೀನಿ. ಅದರಲ್ಲಿ ಮುಖ್ಯವಾದದ್ದು ಆದಿಯೋಗಿ ಪ್ರತಿಮೆ. ಇದು 112 ಅಡಿ ಎತ್ತರದ ಶಿವನ ಶಿಲ್ಪಿಯಾಗಿದೆ. ಯೋಗದ ಪ್ರಾರಂಭವನ್ನ ಇದು ಸೂಚನೆಯನ್ನ ಮಾಡುತ್ತೆ. ಇನ್ನು ಎರಡನೇದಾಗಿ ನೋಡುವಂತದ್ದು ಏನಂದ್ರೆ ಯೋಗೇಶ್ವರ ಲಿಂಗ. ಇದು ಶಕ್ತಿ ತುಂಬಿದ ಶಿವಲಿಂಗ ಆಗಿದ್ದು ಧ್ಯಾನಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ. ಅದಾದ್ಮೇಲೆ ಇಲ್ಲಿ ನೋಡ್ಲೇಬೇಕಾಗಿರೋದು ನಾಗದೇವತೆಯ ಪ್ರತಿಮೆ. ಇದು ಭಕ್ತರ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಇಲ್ಲಿ ಪೂಜೆಯನ್ನ ನಡೆಸ್ತಾರೆ. ಅದಾದ್ಮೇಲೆ ಭವಿಷ್ಯದಲ್ಲಿ ಲಿಂಗ ಭೈರವಿ, ನವಗ್ರಹ, ತೀರ್ಥಕುಂಡ ಹಂತಗಳನ್ನ ಕೂಡ
ಅದಾದ್ಮೇಲೆ ಇಲ್ಲಿ ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಉಚಿತ ಯೋಗ ತರಬೇತಿಗಳನ್ನ ಕೂಡ ಇಲ್ಲಿ ನಡೆಸ್ತಾರೆ. ಉಚಿತ ಯೋಗ ತರಗತಿಗಳನ್ನ ಕೂಡ ನಡೆಸ್ತಾರೆ. ಪ್ರತಿದಿನ 30 ನಿಮಿಷದ ಯೋಗ ಮತ್ತು ಧ್ಯಾನ ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸ್ತಾರೆ. ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಇದನ್ನ ನಡೆಸಿಕೊಡ್ತಾರೆ. ಆದಿಯೋಗಿ ಲೈಟ್ ಶೋ ಅನ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಪ್ರತಿದಿನ ಸಂಜೆ 7ಕ್ಕೆ ಇಲ್ಲಿ ಪ್ರೊಜೆಕ್ಷನ್ ಮೂಲಕ ಪ್ರದರ್ಶನವನ್ನ ಮಾಡ್ತಾರೆ. ಅದಾದ್ಮೇಲೆ ಪ್ರಾಣ ಪ್ರತಿಷ್ಠಿತ ಸ್ಥಳಗಳು, ಶಾಂತತೆಯ ಅನುಭವಕ್ಕಾಗಿ ಇಲ್ಲಿ ನಾವು ಧ್ಯಾನವನ್ನ ಕೂಡ ಮಾಡಬಹುದು. ಇನ್ನು ಶಿವನನ್ನ ಕನ್ನಡದಲ್ಲಿ ಶಿವ ಅಂತ ಹೇಳಿ ಕರೀತಾರೆ. ಶಿವನು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬನು ಮತ್ತು ತ್ರಿಮೂರ್ತಿಗಳಲ್ಲಿ ಕೂಡ ಒಬ್ಬನು. ಅವನ ಸೂಚನೆ ಅಂದ್ರೆ ಅವನು ಏನ್ ಪ್ರತಿನಿಧಿಸ್ತಾನೆ ಅಂತ ಹೇಳಿದ್ರೆ ವಿನಾಶ ಮತ್ತು ಪುನರುತ್ಪಾದನೆ ದೇವತೆಯಾಗಿ ಈಶ್ವರನನ್ನ ಪೂಜೆಯನ್ನ ಮಾಡ್ತಾರೆ. ಆ ಈಶ್ವರನನ್ನ ಹಲವಾರು ಹೆಸರಿನಿಂದ ಪೂಜೆಯನ್ನ ಮಾಡ್ತಾರೆ. ಉದಾಹರಣೆಗೆ ಮಹಾದೇವ, ಶಂಕರ, ಈಶ್ವರ, ರುದ್ರ, ಪಶುಪತಿ, ನೀಲಕಂಠ ಹೀಗೆ ಅವರವರ ಭಕ್ತಿಗೆ ಅನುಸಾರವಾಗಿ ಅವರು ವಿಶೇಷ ಹೆಸರುಗಳಿಂದ ಕರೆದು ಈಶ್ವರನನ್ನ ಆರಾಧನೆಯನ್ನ ಮಾಡ್ತಾರೆ. ಇನ್ನು ಈ ಶಿವನನ್ನ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ. ಶ್ರಾವಣ ಮಾಸವನ್ನ ಕನ್ನಡದಲ್ಲಿ ಶ್ರಾವಣ ಮಾಸ ಎಂದು ಕರೀತಾರೆ. ಇದು ಹಿಂದೂ ಧರ್ಮದ ಒಂದು ಪ್ರಮುಖ ತಿಂಗಳು. ಶಿವನ ಆರಾಧನೆಗಾಗಿ ಇದನ್ನ ಮೀಸಲಿಡಿಸಲಾಗಿದೆ. ಈ ತಿಂಗಳಲ್ಲಿ ಅನೇಕ ವ್ರತಗಳು ಮತ್ತು ಪೂಜೆಗಳನ್ನ ಕೂಡ ಆಚರಣೆಯನ್ನ ಮಾಡ್ತಾರೆ. ವಿಶೇಷವಾಗಿ ಸೋಮವಾರದಂದು ಶಿವನಿಗೆ ಮತ್ತು ಶುಕ್ರವಾರದಂದು ಲಕ್ಷ್ಮಿಗೆ ಪೂಜೆಯನ್ನ ನೆರವೇರಿಸ್ತಾರೆ. ಇನ್ನು ಶ್ರಾವಣ ಮಾಸದ ಮಹತ್ವವನ್ನ ಇವಾಗ ಹೇಳ್ತೀನಿ. ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ. ಈ ತಿಂಗಳಲ್ಲಿ ಭಕ್ತರು ಶಿವನ ಆರಾಧನೆ, ಉಪವಾಸ ಮತ್ತು ವಿವಿಧ ಪೂಜೆಗಳನ್ನ ನಡೆಸ್ತಾರೆ. ಇನ್ನು ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಜುಲೈ ಮಧ್ಯಭಾಗದಿಂದ ಆಗಸ್ಟ್ ಅಂತ್ಯದವರೆಗೆ ಈ ಶ್ರಾವಣ ಮಾಸವನ್ನ ನಾವು ನೋಡಬಹುದು. ಈ ಶ್ರಾವಣ ಮಾಸದಲ್ಲಿ ನೆರವೇರಿಸುವ ಪೂಜಾ ವಿಧಾನಗಳನ್ನ ಇವಾಗ ಹೇಳ್ತೀನಿ. ಶ್ರಾವಣ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ ಮತ್ತು ಹಾಲು ಅರ್ಪಿಸುವುದನ್ನ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರದ ಮಹತ್ವವನ್ನು ಇವಾಗ ಹೇಳ್ತೀನಿ. ಶ್ರಾವಣ ಮಂಗಳವಾರವನ್ನ ಗೌರಿ ಪೂಜೆಗೆ, ಶುಕ್ರವಾರವನ್ನ ಲಕ್ಷ್ಮೀ ಪೂಜೆಗೆ ಮತ್ತು ಶನಿವಾರವನ್ನ ವಿಷ್ಣು ಪೂಜೆಗೆ ಮೀಸಲಿಡಿಸಲಾಗುತ್ತೆ. ಇನ್ನು ವರಲಕ್ಷ್ಮಿ ವ್ರತ. ಶ್ರಾವಣ ಮಾಸದಲ್ಲಿ ಬರುವ ವರಲಕ್ಷ್ಮಿ ವ್ರತವು ಮಹಿಳೆಯರು ಆಚರಿಸುವ ಪ್ರಮುಖ ಹಬ್ಬವಾಗಿದೆ. ಹಬ್ಬಗಳು ಮತ್ತು ಆಚರಣೆಗಳು ಇಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಆರಂಭದಲ್ಲಿ ನಾಗಪಂಚಮಿ, ರಕ್ಷಾಬಂಧನ, ಗೋಕುಲಾಷ್ಟಮಿ ಮತ್ತು ಹಬ್ಬಗಳನ್ನ ನಾವು ನೋಡಬಹುದು. ಇನ್ನು ಸಮುದ್ರ ಮಂಥನ. ಶ್ರಾವಣ ಮಾಸದೊಂದಿಗೆ ಸಂಬಂಧಿಸಿದ ಒಂದು ಪುರಾಣ ಕಥೆ ಎಂದರೆ ಸಮುದ್ರ ಮಂಥನ. ಈ ಸಮಯದಲ್ಲಿ ಶಿವನು ಹಾಲಾಹಲವನ್ನ ಕುಡಿದು ಜಗತ್ತನ್ನ ರಕ್ಷಣೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಇದರಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಈ ಶಿವನನ್ನ ಜ್ಯೋತಿರ್ಲಿಂಗದ ರೂಪದಲ್ಲಿ ಕೂಡ ಪೂಜೆಯನ್ನ ಮಾಡ್ತಾರೆ. ಇನ್ನು ಜ್ಯೋತಿ ಎಂದರೆ ಕಾಂತಿ ಅಂತ ಹೇಳಿ ಅರ್ಥ ಮತ್ತು ಲಿಂಗ ಎಂದರೆ ಶಿವನ ಚಿತ್ರ ಅಥವಾ ಚಿಹ್ನೆಯಾಗಿದೆ. ಜ್ಯೋತಿರ್ಲಿಂಗಂ ಎಂದು ಕರೆಯಲ್ಪಡುವ ಈ ಜ್ಯೋತಿರ್ಲಿಂಗಗಳು ಒಟ್ಟು ಭಾರತದಲ್ಲಿ 12 ಸ್ಥಳಗಳಲ್ಲಿ ನಾವು ನೋಡಬಹುದು. ಶಿವನ 12 ಜ್ಯೋತಿರ್ಲಿಂಗಗಳು ದೇಶದ 12 ವಿವಿಧ ಸ್ಥಳಗಳಲ್ಲಿ ಇವೆ. ಈ 12 ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡುವುದರಿಂದ ಪರಶಿವನ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಅಂತ ಹೇಳಿ ಕೂಡ ನಂಬುತ್ತಾರೆ. ಇನ್ನು ಶಿವನನ್ನ 12 ಪ್ರದೇಶದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಕೂಡ ಪೂಜೆಯನ್ನ ಮಾಡಲಾಗುತ್ತೆ. ಇನ್ನು ಜ್ಯೋತಿ ಅಂದ್ರೆ ಕಾಂತಿ ಅಂತ ಹೇಳಿ, ಲಿಂಗ ಅಂದ್ರೆ ಶಿವನ ಚಿತ್ರ ಅಥವಾ ಚಿಹ್ನೆ ಅಂತ ಹೇಳಿ. ಶಿವನ 12 ಜ್ಯೋತಿರ್ಲಿಂಗಗಳು ದೇಶದ 12 ವಿವಿಧ ಸ್ಥಳಗಳಲ್ಲಿ ನಾವು ನೋಡಬಹುದು. ಈ 12 ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡುವುದರಿಂದ ಪರಶಿವನ ಆಶೀರ್ವಾದ ನಮ್ಮ ಮೇಲೆ ಇರುತ್ತದೆ ಹಾಗೂ ನಾವು ನಮ್ಮ ದೇಶದಲ್ಲಿ ಸುತ್ತುವ ಒಂದು ಸದವಕಾಶ ದೊರೆಯುವಂತೆಯೂ ಆಗುತ್ತೆ. ಇನ್ನು ಪುರಾಣ ಹೇಳುವ ಪ್ರಕಾರ ಜ್ಯೋತಿರ್ಲಿಂಗಗಳಲ್ಲಿರುವ 12 ಸ್ಥಳಗಳಲ್ಲಿ ಶಿವನು ತನ್ನ ಭಕ್ತರಿಗೆ ವರವನ್ನ ನೀಡಲು ಅವತಾರವನ್ನ ಎತ್ತಿದ್ದಾನೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾದರೆ ಈ ಜ್ಯೋತಿರ್ಲಿಂಗಗಳು ಎಲ್ಲಿ ಇದೆ, ಅದರ ವಿಶೇಷತೆ ಏನು ಅಂತ ಇವಾಗ ಹೇಳ್ತೀನಿ. ಮೊದಲನೆಯದಾಗಿ ಬರುವುದು ಸೋಮನಾಥ ದೇವಸ್ಥಾನ, ಗುಜರಾತ್. ಇನ್ನು ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ದೇವಸ್ಥಾನವು ಗುಜರಾತ್ ಪ್ರಾಂತ್ಯದ ಕತಿಯಾವರ್ ಪ್ರದೇಶದ ಪ್ರಭಾಸ್ ಪ್ರದೇಶದಲ್ಲಿದೆ. ಇನ್ನು ಇದೇ ಸ್ಥಳದಲ್ಲಿ ಯದುವಂಶಕ್ಕೆ ಕೊನೆಗಾಣಿಸಿದ ನಂತರ ಭಗವಾನ್ ಶ್ರೀಕೃಷ್ಣನು ಮೋಕ್ಷವನ್ನ ಪಡೆದ ಅಂತ ಕೂಡ ಹೇಳಲಾಗುತ್ತೆ. ಝರಾ ಎಂಬ ಬೇಟೆಗಾರ ಕೃಷ್ಣನ ಪಾದಗಳನ್ನ ಬಾಣಗಳಿಂದ ಚುಚ್ಚಿದ್ದು ಇದೇ ಸ್ಥಳದಲ್ಲಿ ಎನ್ನಲಾಗಿದೆ.
ವೇರಾವಲ್ನಲ್ಲಿರುವ ಸೋಮನಾಥ ದೇವಾಲಯವನ್ನ ವಿಶ್ವದ ಅತ್ಯಂತ ಪೂಜ್ಯ ಮತ್ತು ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಏಕೆಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಇದೇ ಮೊದಲನೆಯದು ಎಂದು ನಂಬಲಾಗಿದೆ. ಈ ದೇವಾಲಯಕ್ಕೆ ಸಂಬಂಧಿಸಿದ ಹಲವಾರು ದಂತಕಥೆಗಳು ಮತ್ತು ಕಥೆಗಳಿದ್ದು ಅವುಗಳಲ್ಲಿ ಒಂದು ಚಂದ್ರ ಅಂದ್ರೆ ಸೋಮ ದೇವನ ಕತೆ. ಒಮ್ಮೆ ಚಂದ್ರನು ಒಂದು ಶಾಪದಿಂದ ತನ್ನ ಹೊಳಪು ಮತ್ತು ಕಾಂತಿಯನ್ನ ಕಳೆದುಕೊಳ್ತಾನಂತೆ. ಶಾಪದಿಂದ ಮುಕ್ತಿ ಪಡೆಯಲು ಚಂದ್ರದೇವನು ಇಲ್ಲಿ ಸ್ನಾನ ಮಾಡಿ ತನ್ನ ಹೊಳಪನ್ನ ಮರಳಿ ಪಡೆದನು ಅಂತ ಕೂಡ ಹೇಳ್ತಾರೆ. ಅಂದಿನಿಂದ ಇಲ್ಲಿನ ಜ್ಯೋತಿರ್ಲಿಂಗವನ್ನ ಸೋಮನಾಥ ಎಂದು ಕರೆಯಲಾಗುತ್ತೆ. ಇದರರ್ಥ ಚಂದ್ರನ ಅಧಿಪತಿ ಎಂದು ಸೂಚಿಸಲಾಗಿದೆ. ಇನ್ನು ಎರಡನೇದಾಗಿ ನಾವು ನೋಡುವಂತ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ. ಇದು ಆಂಧ್ರಪ್ರದೇಶದಲ್ಲಿದೆ. ಆಂಧ್ರಪ್ರದೇಶ ಜಿಲ್ಲೆಯ ಕೃಷ್ಣಾ ನದಿಯ ದಡದಲ್ಲಿರುವ ಶ್ರೀಶೈಲ ಪರ್ವತದ ತುದಿಯಲ್ಲಿ ನೆಲೆಸಿದ್ದಾರೆ ಶ್ರೀ ಮಲ್ಲಿಕಾರ್ಜುನ. ಇಲ್ಲಿನ ಜನರು ಈ ಸ್ಥಳವನ್ನ ದಕ್ಷಿಣದ ಕೈಲಾಸ ಎಂದು ಕೂಡ ಕರೀತಾರೆ. ಆಂಧ್ರಪ್ರದೇಶದಲ್ಲಿರುವ ಶ್ರೀಶೈಲಂನಲ್ಲಿರುವ ಶ್ರೀ ಬ್ರಹ್ಮಾರಂಭ ಮಲ್ಲಿಕಾರ್ಜುನ ದೇವಸ್ಥಾನ ಈ ಸಾಲಿನಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇಲ್ಲಿನ ಜ್ಯೋತಿರ್ಲಿಂಗಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಹೆಸರಿಡಲಾಗಿದೆ. ದಂತಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತಿ ತಮ್ಮ ಕೋಪಗೊಂಡ ಹಿರಿಯ ಮಗ ಕಾರ್ತಿಕೇಯನನ್ನ ಭೇಟಿಯಾಗಲು ಇಲ್ಲಿಗೆ ಬರ್ತಾರಂತೆ. ತನ್ನ ಕಿರಿಯ ಸಹೋದರ ಗಣೇಶನನ್ನು ಅವನಿಂದ ಮೊದಲು ಮದುವೆಯಾಗುವುದು ಕಾರ್ತಿಕೇಯನ ಕೋಪಕ್ಕೆ ಕಾರಣವಾಗಿರುತ್ತೆ. ಇನ್ನು ಬೃಹತ್ ಕೋಟೆಯಂತಿರುವ ದೇವಾಲಯವು ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ದೇವಿಯನ್ನ ಮುಖ್ಯ ದೇವರನ್ನಾಗಿ ಇಲ್ಲಿ ಪೂಜೆಯನ್ನ ಮಾಡ್ತಾರೆ. ಮಹಾಭಾರತದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶ್ರೀಶೈಲ ಪರ್ವತದ ಮೇಲೆ ನೆಲೆಸಿರುವ ಶಿವನನ್ನ ಪೂಜಿಸುವುದರಿಂದ ಅಶ್ವಮೇಧ ಯಾಗವನ್ನ ಮಾಡಿದಷ್ಟು ಫಲ ದೊರೆಯುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿನ ನಂಬಿಕೆ ಕೂಡ ಇದಿಷ್ಟು 2ನೇ ಜ್ಯೋತಿರ್ಲಿಂಗವಾದಂತಹ ಮಲ್ಲಿಕಾರ್ಜುನ, ಆಂಧ್ರಪ್ರದೇಶದಲ್ಲಿರುವ ಮಲ್ಲಿಕಾರ್ಜುನ ಕಥೆಯಾಗಿತ್ತು. ಇನ್ನು ಇದಾದ್ಮೇಲೆ ಬರುವಂತಹ 3ನೇ ದೇವಸ್ಥಾನ ಅಥವಾ ಜ್ಯೋತಿರ್ಲಿಂಗ ಅಂದ್ರೆ ಮಹಾಕಾಳೇಶ್ವರ, ಉಜ್ಜಯಿನಿ. 3ನೇ ಜ್ಯೋತಿರ್ಲಿಂಗ ಮಹಾಕಾಲ ಅಥವಾ ಮಹಾಕಾಳೇಶ್ವರ ಎಂದು ಪ್ರಸಿದ್ಧಿಯಾಗಿದೆ. ಈ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿ ಎಂಬ ಪ್ರದೇಶದಲ್ಲಿದೆ. ಪ್ರಾಚೀನ ಸಾಹಿತ್ಯದಲ್ಲಿ ಇದನ್ನ ಅವಂತಿಕಾಪುರಿ ಅಂತ ಕೂಡ ಕರೀತಾರೆ. ಇಲ್ಲಿ ಭಗವಾನ್ ಮಹಾಕಾಳೇಶ್ವರನ ಭವ್ಯವಾದ ಜ್ಯೋತಿರ್ಲಿಂಗವಿದೆ. ಇಲ್ಲಿರುವ ಲಿಂಗವನ್ನ ಸ್ವಯಂಭೂ ಎಂದು ಪರಿಗಣಿಸಲಾಗಿದೆ ಮತ್ತು ಈ ಲಿಂಗದ ಪ್ರಭಾವ ಅತ್ಯಂತ ಪವಾಡ ಶಕ್ತಿ ಇರುವಂತದ್ದು ಎಂದು ಕೂಡ ನಂಬಿದ್ದಾರೆ. ದೇವಾಲಯದ ಸಂಕೀರ್ಣದೊಳಗೆ 100ಕ್ಕೂ ಹೆಚ್ಚು ಪುಟ್ಟ ದೇವಾಲಯಗಳಿದ್ದು ಹೆಚ್ಚಿನ ದಿನಗಳಲ್ಲಿ ಇಲ್ಲಿ ಜನರು ಕಿಕ್ಕಿರಿದು ಪೂಜೆಯನ್ನ ಸಲ್ಲಿಸ್ತಾರಂತೆ. ಇನ್ನು 4ನೇದಾಗಿ ನೋಡುವಂತಹ ಜ್ಯೋತಿರ್ಲಿಂಗ ಅಂದ್ರೆ ರಾಮೇಶ್ವರ ಜ್ಯೋತಿರ್ಲಿಂಗ. ಇದು ತಮಿಳುನಾಡಿನಲ್ಲಿದೆ. ಇದು ತಮಿಳುನಾಡಿನ ರಾಮೇಶ್ವರ ದ್ವೀಪದಲ್ಲಿದೆ. ತನ್ನ ವಾಸ್ತುಶಿಲ್ಪಕ್ಕೆ ಜನಪ್ರಿಯವಾಗಿರುವ ರಾಮೇಶ್ವರ ಜ್ಯೋತಿರ್ಲಿಂಗವು ಶ್ರೀರಾಮನು ಲಂಕಾಸುರನಾದ ರಾವಣನ ಮೇಲೆ ಜಯ ಸಾಧಿಸಿದ ಹಿನ್ನೆಲೆಯು ಈ ಸ್ಥಳಕ್ಕೆ ಮತ್ತು ಪುರಾಣಕ್ಕಿದೆ. ದಂತಕಥೆಗಳ ಪ್ರಕಾರ ಭಗವಾನ್ ಶ್ರೀರಾಮ, ಇಲ್ಲಿರುವಂತಹ ಕಥೆಯನ್ನ ಇವಾಗ ಹೇಳ್ತೀನಿ. ಒಮ್ಮೆ ಭಗವಾನ್ ಶ್ರೀರಾಮನು ಸೀತೆಯನ್ನ ಮರಳಿ ಪಡೆಯಲು ಲಂಕೆಗೆ ತೆರಳುವಾಗ ರಾಮೇಶ್ವರಕ್ಕೆ ಬಂದು ಸಮುದ್ರ ತೀರದಲ್ಲಿ ನೀರು ಕುಡಿತಿದ್ರಂತೆ. ಅದೇ ಸಮಯಕ್ಕೆ ನೀವು ನನ್ನನ್ನು ಪೂಜಿಸದೆ ನೀರನ್ನ ಕುಡಿತಿದ್ದೀರಿ ಎಂಬ ಅಶರೀರವಾಣಿ ಒಂದು ಕೇಳಿಸುತ್ತಂತೆ. ಇದನ್ನ ಕೇಳಿದ ಶ್ರೀ ಭಗವಾನ್ ಅಲ್ಲಿ ಶ್ರೀರಾಮನು ಮರಳಿನ ಲಿಂಗವೊಂದನ್ನ ಮಾಡಿ ಅದನ್ನ ಪೂಜಿಸಿ ರಾವಣನನ್ನು ಸೋಲಿಸಲು ಆಶೀರ್ವಾದ ಪಡೆದುಕೊಂಡ್ರಂತೆ. ಶಿವನು ಶ್ರೀರಾಮನನ್ನು ಆಶೀರ್ವದಿಸಿದ ನಂತರ ಅದೇ ಸ್ಥಳದಲ್ಲಿ ಜ್ಯೋತಿರ್ಲಿಂಗವಾಗಿ ಮಾರ್ಪಟ್ಟಿದ್ದನು. ಇದನ್ನ ಈಗ ರಾಮೇಶ್ವರ ಜ್ಯೋತಿರ್ಲಿಂಗ ಅಂತ ಕೂಡ ಕರೀತಾರೆ. ಇದು ರಾಮೇಶ್ವರ ಜ್ಯೋತಿರ್ಲಿಂಗದ ಕಥೆಯಾಗಿತ್ತು. ಅದಾದ ನಂತರ ಬರೋದು ಖಾಂಡ್ವಾದ ಓಂಕಾರೇಶ್ವರ. ಇದು ಮಧ್ಯಪ್ರದೇಶದಲ್ಲಿದೆ. 4ನೇ ಸಾಲಿನಲ್ಲಿ ಖಾಂಡ್ವಾದಲ್ಲಿರುವ ಓಂಕಾರೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾದ ಭಾರತದ ಅತ್ಯಂತ ಪೂಜ್ಯ ಸ್ಥಳಗಳಲ್ಲಿ ಒಂದಾಗಿದೆ. ನರ್ಮದಾ ನದಿಯಿಂದ ಮಂದಾತ ಅಥವಾ ಶಿವಪುರಿ ಎಂಬ ದ್ವೀಪದಲ್ಲಿ ಸ್ಥಾಪಿಸಲಾಗಿರುವ ಇಲ್ಲಿನ ಲಿಂಗದ ಆಕಾರವು ಓಂನಂತೆ ಕಾಣುತ್ತದೆ. ಈ ಸ್ಥಳವು 2 ಪ್ರಮುಖ ಶಿವ ದೇವಾಲಯಗಳನ್ನ ಹೊಂದಿದೆ. ಒಂದು ಓಂಕಾರೇಶ್ವರ ಮತ್ತು ಇನ್ನೊಂದು ಅಮರೇಶ್ವರ ಅಂತ ಹೇಳಿ ಇಲ್ಲಿ ಈಶ್ವರನನ್ನ ಪೂಜಿಸ್ತಾರೆ. ಇನ್ನು ರುದ್ರಪ್ರಯಾಗದ ಕೇದಾರನಾಥ, ಇದು ಇರುವುದು ಉತ್ತರಾಖಂಡದಲ್ಲಿ. ಭಾರತದ ಮತ್ತೊಂದು ಜ್ಯೋತಿರ್ಲಿಂಗದ ದೇವಸ್ಥಾನ ಕೇದಾರನಾಥ ಉತ್ತರಾಖಂಡ್ನ ರುದ್ರಪ್ರಯಾಗ್ನಲ್ಲಿದೆ. ಇದು ಮುಖ್ಯ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಇಲ್ಲಿನ ಜ್ಯೋತಿರ್ಲಿಂಗವನ್ನ ಪೂಜ್ಯನೀಯವೆಂದು ಪರಿಗಣಿಸಲಾಗಿದೆ. ಶಿವನನ್ನ ಪ್ರಾರ್ಥಿಸಲು ದೇಶಾದ್ಯಂತ ಭಕ್ತರು ಇಲ್ಲಿಗೆ ಭೇಟಿಯನ್ನ ನೀಡ್ತಾರೆ. ಈ ಪ್ರಯಾಣ ಅತ್ಯಂತ ಕಷ್ಟಕರವಾದ ಪ್ರಯಾಣ ಎಂದು ಕೂಡ ಹೇಳಲಾಗುತ್ತೆ. ಈ ಪ್ರಮುಖವಾದ ಚಾರ್ಧಾಮ ಯಾತ್ರಾ ತಾಣವಾಗಿದ್ದು ಇನ್ನು ಹವಾಮಾನ ವೈಪರೀತ್ಯದಿಂದಾಗಿ ವರ್ಷದ 6 ತಿಂಗಳ ಕಾಲ ಈ ಸ್ಥಳವನ್ನ ಮುಚ್ಚಲಾಗುತ್ತೆ. ಅದಾದ ನಂತರ ಬರುವಂತಹ ಜ್ಯೋತಿರ್ಲಿಂಗ ಅಂದ್ರೆ ಭೀಮಶಂಕರ ಜ್ಯೋತಿರ್ಲಿಂಗ.
ಜ್ಯೋತಿರ್ಲಿಂಗ ಇದು ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದ ಭೀಮಶಂಕರ ಪುಣೆಯಿಂದ 100 ಕಿಲೋಮೀಟರ್ ದೂರದಲ್ಲಿದ್ದು ಇದು ಸಹ್ಯಾದ್ರಿ ಶ್ರೇಣಿಯ ಬೆಟ್ಟಗಳ ಮೇಲೆ ಇದೆ. ಇಲ್ಲಿನ ದೇವಾಲಯವು ಪ್ರಕೃತಿ ರಮಣೀಯ ಸ್ಥಳವಾಗಿದ್ದು ಇದು ಚಾರಣೆಗರ್ ಸ್ವರ್ಗವಾಗಿದೆ. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಗಳಲ್ಲಿ ಒಂದಾದ ಭೀಮಾ ನದಿ ಎಂದು ಕರೆಯಲ್ಪಡುವ ನದಿಯ ಮೇಲೆ ಇದು ಹುಟ್ಟಿದೆ. ಇಲ್ಲಿನ ಸುತ್ತಮುತ್ತಲಿರುವ ಪ್ರದೇಶದಲ್ಲಿ ಬೌದ್ಧ ಶೈಲಿಯಲ್ಲಿ ಕೆತ್ತಿರುವ ಅಂಬಿಕಾ ಅವರ ಶಿಲೆಯನ್ನ ಸಹ ನಾವು ನೋಡಬಹುದು. ಅದಾದ್ಮೇಲೆ ಬರುವಂತಹ ಜ್ಯೋತಿರ್ಲಿಂಗ ಅಂದ್ರೆ ವಾರಣಾಸಿಯ ವಿಶ್ವನಾಥ. ಇದು ಉತ್ತರ ಪ್ರದೇಶದಲ್ಲಿ ನಾವು ನೋಡಬಹುದು. ಪವಿತ್ರ ಗಂಗಾ ನದಿಯ ದಡದಲ್ಲಿರುವ ವಿಶ್ವನಾಥ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಇದನ್ನ ಅತ್ಯಂತ ಪವಿತ್ರವಾದ ಜ್ಯೋತಿರ್ಲಿಂಗವೆಂದು ಕೂಡ ಹೇಳಲಾಗುತ್ತೆ. ವಿಶ್ವೇಶ್ವರ ಎಂದರೆ ಬ್ರಹ್ಮಾಂಡವನ್ನೇ ಆಳುವವನು ಎಂದರ್ಥ. ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲೂ ಈ ದೇವಾಲಯದ ಉಲ್ಲೇಖವಿದೆ. ಮಹಾದೇವನ ದರ್ಶನಕ್ಕಾಗಿ ಪ್ರಪಂಚದಾದ್ಯಂತ ಜನರು ಇಲ್ಲಿಗೆ ಬರ್ತಾರೆ. ಅದಾದ್ಮೇಲೆ ನಂತರ ಬರುವಂತಹ ದೇವಸ್ಥಾನ ಅಂದ್ರೆ ನಾಸಿಕ್ನ ತ್ರಯಂಬಕೇಶ್ವರ. ಇದು ಮಹಾರಾಷ್ಟ್ರದಲ್ಲಿದೆ. ಗೋದಾವರಿ ನದಿಯ ದಡದಲ್ಲಿರುವ ನಾಸಿಕ್ನ ತ್ರಯಂಬಕೇಶ್ವರ ಅಥವಾ ತ್ರಿಂಬಕೇಶ್ವರ ಶಿವನಿಗೆ ಅರ್ಪಿತವಾದ ಪ್ರಾಚೀನ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಪವಿತ್ರ ಕುಂಭಮೇಳ ನಡೆಯುವ 4 ನಗರಗಳಲ್ಲಿ ನಾಸಿಕ್ ಕೂಡ ಒಂದಾಗಿದೆ. ದೇವಾಲಯದ ಒಳಗೆ ಕುಸವರ್ತ ಪವಿತ್ರ ಕುಂಡ, ಪವಿತ್ರ ಕೊಳ ಕೂಡ ಇದೆ. ಇದು ಗೋದಾವರಿ ನದಿಯ ಮೂಲವಾಗಿದ್ದು ಇದು ಭಾರತದ ಅತಿ ಉದ್ದನೆಯ ನದಿ ಎಂದು ಕೂಡ ಹೇಳಲಾಗುತ್ತೆ. ಅದಾದ್ಮೇಲೆ ಗೃಣೇಶ್ವರ ಜ್ಯೋತಿರ್ಲಿಂಗ ಇದು ಔರಂಗಾಬಾದ್ನಲ್ಲಿದೆ. ಇದು ಮಹಾರಾಷ್ಟ್ರ ಔರಂಗಾಬಾದ್ ಬಳಿ ಇರುವ ದೌಲತಾಬಾದ್ನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಗೃಣೇಶ್ವರ ಜ್ಯೋತಿರ್ಲಿಂಗವು ಇಲ್ಲಿನ ಸ್ಥಳ ಪ್ರತೀತಿಯಿಂದಲೂ ಜನಪ್ರಿಯವಾಗಿದೆ. ಏಕೆಂದರೆ ಇದು ಪ್ರಸಿದ್ಧ ಪ್ರವಾಸಿ ತಾಣಗಳಾದ ಅಜಂತ ಮತ್ತು ಎಲ್ಲೋರ ಗುಹೆಗಳ ಸಮೀಪದಲ್ಲಿದೆ. ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಶಿವನು ಅಪ್ರತಿಮ ಭಕ್ತೆಯಾಗಿದ್ದ ಕುಸುಮ ಎಂಬ ಆಕೆಯನ್ನು ಇಲ್ಲಿ ವಾಸಿಸುತ್ತಿದ್ದಂತೆ. ತನ್ನ ಪ್ರತಿದಿನದ ಪ್ರಾರ್ಥನೆಯು ಭಾಗವಾಗಿ ಅವಳು ಶಿವಲಿಂಗವನ್ನ ಪ್ರತಿದಿನ ತೊಟ್ಟಿಯಲ್ಲಿ ಮುಳುಗಿಸುತ್ತಿದ್ದಳು. ಕುಸುಮಾಳ ಪತಿಯ 2ನೇ ಹೆಂಡತಿಗೆ ಕುಸುಮಾಳಿಗೆ ಸಮಾಜದಲ್ಲಿ ದೊರಕುತ್ತಿದ್ದ ಗೌರವವನ್ನು ಕಂಡು ತುಂಬಾ ಅಸೂಯೆ ಆಯ್ತಂತೆ. ಇನ್ನು ಅದೇ ಅಸೂಯೆ ಮತ್ತು ಕೋಪದಿಂದ ಅವಳು ಕುಸುಮಾಳ ಮಗನನ್ನ ಕೊಂದ್ಲಂತೆ. ಇದರಿಂದ ನೊಂದ ಕುಸುಮ ಮಗನ ಸಾವಿನಿಂದ ಖಿನ್ನಳಾಗಿದ್ಲಂತೆ. ಆದರೂ ಅವಳು ಬಿಡದೆ ಶಿವನನ್ನ ಪೂಜೆಯನ್ನ ಮಾಡ್ತಿದ್ಲಂತೆ. ಮಗನು ಮರಣ ಹೊಂದಿದ್ದರೂ ತನ್ನ ದಿನಚರಿಯಂತೆ ಲಿಂಗವನ್ನ ತೊಟ್ಟಿಯಲ್ಲಿ ಮುಳುಗಿಸಿದಾಗ ಅದ್ಭುತವೆಂಬಂತೆ ಆಕೆಯ ಮಗನು ಮರಳಿ ಜೀವ ಪಡೆದಂತೆ. ಈ ಸಮಯದಲ್ಲಿ ಕುಸುಮ ಮತ್ತು ಹಳ್ಳಿಗರ ಮುಂದೆ ಶಿವನು ಕಾಣಿಸಿಕೊಂಡನು ಎಂದು ಕೂಡ ಹೇಳಲಾಗುತ್ತೆ. ತನ್ನ ಭಕ್ತಿಯಾದ ಕುಸುಮಾಳ ಕೋರಿಕೆಯ ಮೇರೆಗೆ ಶಿವನು ಈ ಸ್ಥಳದಲ್ಲಿ ಗೃಣೇಶ್ವರ ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆಸಿದ್ದಾನೆ ಅಂತ ಕೂಡ ಹೇಳ್ತಾರೆ. ಇದಾದ್ಮೇಲೆ ಬರುವಂತದ್ದು ದಿಯೋಗರ್ನ ವೈದ್ಯನಾಥ ಜ್ಯೋತಿರ್ಲಿಂಗ. ಇದು ಜಾರ್ಖಂಡ್ ನಲ್ಲಿದೆ. ಇನ್ನು ಈ ವೈದ್ಯನಾಥ ಅಥವಾ ಬೈದ್ಯನಾಥ ಇದು ಭಾರತದಲ್ಲಿನ ಒಂದು ವಿವಾದಿತ ಜ್ಯೋತಿರ್ಲಿಂಗ ದೇವಸ್ಥಾನವಾಗಿದ್ದು ದೇಶದ ಪ್ರಮುಖ 3 ರಾಜ್ಯಗಳಾದ ಈ ಬೈದ್ಯನಾಥ ಜ್ಯೋತಿರ್ಲಿಂಗವು ನಮ್ಮ ರಾಜ್ಯದಲ್ಲಿದೆ ಎಂದು ಹೇಳುತ್ತಾ ಬಂದಿದೆ. ಆದರೆ ಜಾರ್ಖಂಡ್ನ ದಿಯೋಗರ್ನ ವೈದ್ಯನಾಥ, ಹಿಮಾಚಲ ಪ್ರದೇಶದ ಬೈದ್ಯನಾಥ ಮತ್ತು ಮಹಾರಾಷ್ಟ್ರದ ಪಾರ್ಲಿ ವೈದ್ಯನಾಥ ದೇವಾಲಯದ ಜ್ಯೋತಿರ್ಲಿಂಗಗಳಿರುವ ಸ್ಥಳವೆಂದು ಕೂಡ ಹೇಳಲಾಗುತ್ತೆ. ಬಾಬಾ ಧಾಮ್ ಎಂದು ಕೂಡ ಕರೆಯಲ್ಪಡುವ ಈ ಸ್ಥಳಕ್ಕೆ ಪ್ರತಿ ವರ್ಷ ಹಿಂದೂಗಳು ಶ್ರಾವಣ ಮಾಸದಲ್ಲಿ ಬಂದು ಶಿವಲಿಂಗಕ್ಕೆ ನೀರನ್ನ ಅಭಿಷೇಕವನ್ನ ಮಾಡ್ತಾರಂತೆ. ಇನ್ನು ಗುಜರಾತ್ನ ದ್ವಾರಕಾದ ನಾಗೇಶ್ವರ್ ಗುಜರಾತ್ನ ದ್ವಾರಕಾದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವ ನಾಗೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾಗಿದೆ. ಈ ದೇವಾಲಯವು ಶಿವಪುರಾಣದಲ್ಲಿ ತನ್ನ ಉಲ್ಲೇಖವನ್ನ ಸಹ ಹೊಂದಿದೆ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ನಾಗೇಶ್ವರ ರೂಪದಲ್ಲಿರುವ ಶಿವ ಸರ್ಪಗಳಿಂದ ತುಂಬಿದ ದೇಹ ಎಂದರ್ಥ. ಒಮ್ಮೆ ದಾರುಕ ಎಂಬ ರಾಕ್ಷಸನನ್ನ ಮತ್ತು ಅವನ ಸೈನ್ಯವನ್ನ ಸೋಲಿಸಿ ತನ್ನ ಭಕ್ತರಲ್ಲಿ ಒಬ್ಬಳಾದ ಸುಪ್ರಿಯಳನ್ನು ರಕ್ಷಿಸಿದನು ಎಂಬುದರ ಕುರಿತು ಈ ಪಠ್ಯದಲ್ಲಿ ಉಲ್ಲೇಖವಿದೆ. ಅಂದಿನಿಂದ ಈ ದೇವಸ್ಥಾನವನ್ನ ನಾಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇದಿಷ್ಟು ಶಿವನನ್ನ ಪೂಜಿಸುವ 12 ಜ್ಯೋತಿರ್ಲಿಂಗಗಳ ಮಾಹಿತಿಯಾಗಿತ್ತು. ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಲ್ಲಿ ಶಿವಪುರಾಣವೂ ಒಂದಾಗಿದೆ. ಇದು ಶೈವ ಧರ್ಮಕ್ಕೆ ಸಂಬಂಧಿಸಿದ ಪುರಾಣವಾಗಿದ್ದು ಇದರಲ್ಲಿ ಶಿವನ ಬಗ್ಗೆ ವಿವರವಾದ ವಿವರಣೆಯನ್ನ ನೀಡಲಾಗಿದೆ. ಶಿವಪುರಾಣದಲ್ಲಿ ಭಗವಾನ್ ಶಿವನ ರೂಪಗಳು, ಅವತಾರಗಳು ಮತ್ತು ಜ್ಯೋತಿರ್ಲಿಂಗಗಳ ಮಹಿಮೆಯನ್ನ ವಿವರಿಸಿದ್ದಾರೆ. ಶಿವ ಮಹಾಪುರಾಣದ ಕಥೆಯನ್ನ ಪಠಿಸುವ ಅಥವಾ ಕೇಳುವ ವ್ಯಕ್ತಿಯು ಮರಣದ ನಂತರ ಶಿವಲೋಕವನ್ನ ಪಡಿತಾನೆ ಅಂತ ಕೂಡ ನಂಬಿಕೆ ಇದೆ. ಇನ್ನು ಹಿಂದೂ ಧರ್ಮದಲ್ಲಿ ಒಟ್ಟಾರೆಯಾಗಿ 18 ಪುರಾಣಗಳ ಕುರಿತು ಉಲ್ಲೇಖವಿದೆ. ಈ 18 ಪುರಾಣಗಳಲ್ಲಿ ಶಿವಪುರಾಣವು 4ನೇ ಸ್ಥಾನವನ್ನ ಪಡೆದುಕೊಂಡಿದೆ.
ಅಲ್ಲದೆ ಶಿವಪುರಾಣದಲ್ಲಿ ಶಿವ ಮತ್ತು ಆತನ ಪತ್ನಿಯಾದ ಪಾರ್ವತಿಯ ಕಥೆಯನ್ನ ಸಹ ಹೇಳಲಾಗಿದೆ. ಪೌರಾಣಿಕ ಮತ್ತು ಧಾರ್ಮಿಕ ಕಥೆಗಳ ಪ್ರಕಾರ ತಾಯಿ ಪಾರ್ವತಿ ಶಿವನನ್ನ ತನ್ನ ಪತಿಯಾಗಿ ಪಡೆಯಲು ವರ್ಷಗಳ ಕಾಲ ತಪಸ್ಸು ಮಾಡಿದ್ಲಂತೆ ಮತ್ತು ಉಪವಾಸ ವ್ರತವನ್ನ ಮಾಡಿದ್ಲಂತೆ ಎಂಬುದರಾಗಿ ಕುರಿತು ಹೇಳಲಾಗಿದೆ. ಶಿವಪುರಾಣದಲ್ಲಿ ಪಾರ್ವತಿ ದೇವಿಯ ಕಠಿಣ ತಪಸ್ಸಿನಿಂದಲೂ ಶಿವನು ಕಾಣಿಸಿಕೊಳ್ಳದ ಸಮಯವನ್ನು ವಿವರಿಸಲಾಗಿದೆ. ಹಾಗೂ ಇದರ ಪರಿಣಾಮವಾಗಿ ಪಾರ್ವತಿ ದೇವಿಯ ತಪಸ್ಸಿನಿಂದ ಇಡೀ ಜಗತ್ತು ಅತೃಪ್ತವಾಗಿತ್ತು ಅಂತ ಕೂಡ ವಿವರಿಸಲಾಗಿದೆ. ಇನ್ನು ಪಾರ್ವತಿ ದೇವಿಯ ತಪಸ್ಸಿನ ನಂತರವೂ ಶಿವನು ಕಾಣಿಸಿಕೊಳ್ಳದೇ ಇದ್ದಾಗ ಏನಾಯಿತು ಅಂತ ಇವಾಗ ಹೇಳ್ತೀನಿ. ಶಿವನನ್ನ ಮೆಚ್ಚಿಸಲು ಪಾರ್ವತಿಯು ನಾರದ ಮುನಿಗಳಿಂದ ಪಂಚಾಕ್ಷರ ಶಿವ ಮಂತ್ರವನ್ನ ತಿಳಿದುಕೊಳ್ತಾಳಂತೆ. ಬಳಿಕ ಈ ಮಂತ್ರವನ್ನ ಬಳಸಿಕೊಂಡು ತನ್ನ ತೀವ್ರ ತಪಸ್ಸು ಆರಂಭಿಸ್ತಾಳಂತೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಈ ತಪಸ್ಸು ಎಷ್ಟು ಕಠಿಣವಾಗಿತ್ತು ಎಂದರೆ ಋಷಿಗಳಿಗೂ ಇದನ್ನ ಮಾಡುವುದು ತುಂಬಾನೇ ಕಠಿಣವಾಗಿತ್ತಂತೆ. ಪಾರ್ವತಿಯು ಶಿವನನ್ನ ಮೆಚ್ಚಿಸಲು ತನ್ನನ್ನು ಆತನ ಪತ್ನಿಯಾಗಿ ಮಾಡಿಕೊಳ್ಳಲು ಆಸೆಯಿಂದ ವರ್ಷಗಳ ಕಾಲ ತಪಸ್ಸು ಮಾಡ್ತಾಳಂತೆ. ಆದರೆ ಶಿವನು ಆಕೆಯ ತಪಸ್ಸಿಗೆ ಒಲಿಯಲಿಲ್ಲಂತೆ ಹಾಗೂ ಆಕೆಯ ಮುಂದೆ ಕಾಣಿಸಲಿಲ್ಲಂತೆ ಕೂಡ. ಇದಾದ ನಂತರ ಹಿಮಾಚಲ, ಮೀನ, ಮೇರು ಮತ್ತು ಮಂದ್ರಾಚಲ ಮೊದಲಾದವರು ಬಂದು ಪಾರ್ವತಿಗೆ ಶಿವನನ್ನ ಪಡೆದುಕೊಳ್ಳುವುದು ಸುಲಭವಲ್ಲವೆಂಬುದನ್ನು ವಿವರಿಸ್ತಾರಂತೆ. ಅದೇ ಸಮಯದಲ್ಲಿ ಎಲ್ಲರೂ ಶಿವನನ್ನ ಪಡೆಯುವುದು ಕಷ್ಟವೆಂದು ಪರಿಗಣಿಸಿದರಂತೆ ಮತ್ತು ಮನೆಗೆ ಮರಳಲು ಹೇಳುತ್ತಾರಂತೆ ಪಾರ್ವತಿ ದೇವಿಗೆ. ಆದರೆ ಪಾರ್ವತಿ ದೇವಿಯು ಇದಕ್ಕೆ ಒಪ್ಪಲಿಲ್ಲಂತೆ. ಕೋಪದಿಂದ ಕಾಮಧೇನುವನ್ನ ಸುಟ್ಟು ಬೂದಿ ಮಾಡಿದ ನಂತರ ಮಹಾದೇವನು ಅಸಂತೋಷಗೊಂಡರೆ ನಾನು ಕೂಡ ತನ್ನ ತಪಸ್ಸಿನಿಂದ ಅವನನ್ನ ಸಂತೃಪ್ತಿಗೊಳಿಸುತ್ತೇನೆ ಎಂದ್ಲಂತೆ. ನೀವೆಲ್ಲರೂ ದಯವಿಟ್ಟು ಹಿಂತಿರುಗಿ ಅಂತ ಕೂಡ ಅವ್ರನ್ನೆಲ್ಲ ಕಳಿಸಿದ್ಲಂತೆ. ತನ್ನ ತಪಸ್ಸಿನಿಂದ ಮಹಾದೇವನು ಖಂಡಿತವಾಗಿಯೂ ತೃಪ್ತನಾಗುತ್ತಾನೆ. ಎಲ್ಲರೂ ಹಿಂತಿರುಗಿದ ನಂತರ ಪಾರ್ವತಿ ದೇವಿಯು ಮತ್ತೆ ದೃಢ ಸಂಕಲ್ಪವನ್ನ ಮಾಡಿ ಸ್ಥಿರವಾದ ಮನಸ್ಸು ಆಕೆಯ ಮೊದಲಿಗಿಂತಲೂ ಹೆಚ್ಚು ಕಠಿಣ ರೀತಿಯಲ್ಲಿ ತಪಸ್ಸು ಮಾಡಲು ಪ್ರೇರೇಪಿಸುತ್ತಂತೆ. ಆಕೆಯ ತಪಸ್ಸಿನಿಂದ ದೇವತೆಗಳು, ರಾಕ್ಷಸರು, ಮಾನವರು ಮತ್ತು ಜೀವಿಗಳು ಸಮೇತ ಮೂರು ಲೋಕಗಳು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುತ್ತಂತೆ. ಬ್ರಹ್ಮಾಂಡವೇ ಆಕೆಯ ತಪಸ್ಸಿಗೆ ತೀವ್ರತೆಗೆ ಅಲ್ಲೋಲ ಕಲ್ಲೋಲವಾಯ್ತಂತೆ. ಇದನ್ನ ಅರಿತ ದೇವತೆಗಳು ಶಿವನ ಬಳಿಗೆ ಬಂದು ಪಾರ್ವತಿ ದೇವಿಯ ತಪಸ್ಸಿನ ಮಹಿಮೆಯನ್ನ ತೀವ್ರತೆಯನ್ನ ವಿವರಿಸಿದ್ರಂತೆ. ಯಾವುದೇ ಋಷಿ ಮುನಿಗಳು ಸಹ ಹೋಗಿ ಪಾರ್ವತಿ ದೇವಿಯ ತಪಸ್ಸನ್ನ ನಿಲ್ಲಿಸಲು ಬಯಸಿದ್ರು ಕೂಡ ಅದು ಸಾಧ್ಯವಾಗಲೇ ಇಲ್ಲಂತೆ. ಪಾರ್ವತಿ ದೇವಿ ಈ ಕಠಿಣ ತಪಸ್ಸನ್ನ ಅರಿತ ಶಿವನು ಆಕೆಯ ಪ್ರೀತಿಗೆ ಸಂತುಷ್ಟನಾಗಿ ಪಾರ್ವತಿ ದೇವಿಯ ಮುಂದೆ ಕಾಣಿಸಿಕೊಳ್ತಾನಂತೆ. ಆಕೆಯನ್ನ ವಿವಾಹವಾಗಲು ಒಪ್ಪಿಗೆಯನ್ನ ಸೂಚಿಸ್ತಾನಂತೆ. ಇನ್ನು ಶಿವನನ್ನ ತುಂಬಾ ಹೆಸರಿನಿಂದ ಕರೀತಾರೆ. ಅದರಲ್ಲಿ ಅಭಯ, ಅಭಿರಾಮ್, ಅಕ್ಷತ್, ಅಲೋಕ್, ಅಮರೇಶ್, ಅನಿಕೇತ್, ಅನಿರುದ್ಧ್, ಅಶುತೋಷ್, ಭೋಲೆನಾಥ್, ಚಂದ್ರಶೇಖರ, ದಕ್ಷ, ದೇವೇಶ, ಧ್ರುವ, ಜ್ಞಾನದೀಪ, ಗಂಗಾಧರ, ಗೌರಿಶಂಕರ, ಗಿರೀಶ, ಹರಿಹರ, ಈಶಾನ್, ಈಶ್ವರ, ಜಗದೀಶ, ಕೈಲಾಸನಾಥ, ಕೌಶಿಕ, ಕೇದಾರ, ಲೋಕಪಾಲ, ಮಹೇಶ, ಮೃತ್ಯುಂಜಯ, ನೀಲಕಂಠ, ನಿರಂಜನ, ಓಂಕಾರ, ಪ್ರಣವ, ಪುಷ್ಕರ, ರುದ್ರ, ಸದಾಶಿವ, ಶಂಕರ, ವೀರಭದ್ರ, ವಿಶ್ವನಾಥ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಅದರಲ್ಲಿ ಮುಖ್ಯವಾಗಿ ಅಭಯ ಅಂದ್ರೆ ಭಯವಿಲ್ಲದವನು, ಅಭಿರಾಮ ಅಂದ್ರೆ ಸುಂದರ ಆನಂದಮಯವಾದಂತವನು, ಅಶುತೋಷ್ ಬೇಗನೆ ಸಂತೋಷ ಪಡುವವನು, ಚಂದ್ರಶೇಖರ ಚಂದ್ರನನ್ನ ತನ್ನ ತಲೆಯಲ್ಲಿ ಧರಿಸಿದವನು, ಗಂಗಾಧರ ಗಂಗೆಯನ್ನ ಧರಿಸಿದವನು, ಈಶ್ವರ ದೇವರು ಮತ್ತು ಪ್ರಭು, ನಟರಾಜ ನೃತ್ಯದ ರಾಜ, ನೀಲಕಂಠ ನೀಲಿಕಂಠವುಳ್ಳವನು, ವಿಷವನ್ನ ಕುಡಿದವನು, ರುದ್ರ ಭಯಂಕರ ರೂಪಿ, ಸದಾಶಿವ ಶಾಶ್ವತವಾದ ದೇವರು, ಶಂಕರ ಮಂಗಳಮಯವಾದಂತವನು, ವಿಶ್ವನಾಥ ವಿಶ್ವದ ಒಡೆಯ. ಇವುಗಳಲ್ಲಿ ಕೆಲವು ಹೆಸರುಗಳನ್ನ ಗಂಡು ಮಕ್ಕಳಿಗೆ ಇಡುವ ನಾಮಕರಣಕ್ಕಾಗಿ ಕೂಡ ಕೆಲವೊಂದು ಗಂಡು ಮಕ್ಕಳಿಗೆ ಹೆಸರನ್ನ ಸಾಮಾನ್ಯವಾಗಿ ಶಿವನ ಹೆಸರುಗಳನ್ನ ಇಡ್ತಾರೆ. ಇನ್ನು ಶಿವನನ್ನ ಅರ್ಧನಾರೇಶ್ವರ ಅಂತ ಕೂಡ ಕರೀತಾರೆ. ಆ ಮಹಾಶಿವನು ತನ್ನ ಅರ್ಧ ಭಾಗವನ್ನೇ ಪಾರ್ವತಿ ದೇವಿಗೆ ನೀಡಿರುವುದೇ ಇದರ ಅರ್ಥ ಅರ್ಧನಾರೇಶ್ವರ. ಅಂದರೆ ಅರ್ಧ ಪುರುಷನಾಗಿ ಮತ್ತು ಅರ್ಧ ಸ್ತ್ರೀ ರೂಪಿಯಾಗಿ ಪೂಜಿಸುವ ಶಿವನನ್ನೇ ಅರ್ಧನಾರೇಶ್ವರ ಅಂತ ಹೇಳಿ ಕರೀತಾರೆ. ಒಂದೇ ದೇಹದಲ್ಲಿ ಶಿವ ಹಾಗೂ ಪಾರ್ವತಿ ಐಕ್ಯತೆಯನ್ನ ಇದು ಸಾರುತ್ತೆ. ಇದು ಶಿವನ ಒಂದು ರೂಪವಾಗಿದೆ. ಈ ಅರ್ಧನಾರೇಶ್ವರನಿಗೆ ನುಡಿಪಾದ ದೇವಾಲಯಗಳು ಇರುವುದು ತುಂಬಾನೇ ಕಡಿಮೆ. ಅದರಲ್ಲಿ ಪ್ರಮುಖವಾದದ್ದು ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆಯಲ್ಲಿರುವ ತಿರುಚೆಂಡೆಗೋಡೆ ಎಂಬಲ್ಲಿರುವ ಬೆಟ್ಟದ ಮೇಲಿರುವ ದೇವಸ್ಥಾನವು ಅರ್ಧನಾರೇಶ್ವರ ದೇವಸ್ಥಾನಕ್ಕೆ ಸಮರ್ಪಿತವಾಗಿದೆ. ಇದಿಷ್ಟು ಮಾಹಿತಿಗಳು ಶಿವನ ಬಗ್ಗೆ ಇರುವಂತಹ ವಿಶೇಷತೆಗಳು ಮತ್ತು ಶಿವನ ದೇವರ ಬಗ್ಗೆ ಇರುವಂತಹ ಮಾಹಿತಿಗಳಾಗಿತ್ತು. ಇವಾಗ ಆದಿಯೋಗಿ ಲೈಟ್ ಶೋ ಬೆಂಗಳೂರಿನ ಬಗ್ಗೆ ಇವಾಗ ಹೇಳ್ತೀನಿ. ಈ
ಈಶಾ ಫೌಂಡೇಶನ್ ನಲ್ಲಿ ಪ್ರಮುಖವಾಗಿ ಜನರು ಭೇಟಿ ನೀಡೋದು ಈ ಆದಿಯೋಗಿಯ ಲೈಟ್ ಶೋ ಅನ್ನ ನೋಡ್ಲಿಕ್ಕೋಸ್ಕರ. ಇದ್ರ ಬಗ್ಗೆ ಇರುವಂತಹ ಮಾಹಿತಿಗಳನ್ನ ಇವಾಗ ಹೇಳ್ತೀನಿ. ಆದಿಯೋಗಿ ಲೈಟ್ ಶೋ ಎಂಬುದು ಸದ್ಗುರು ಜಗ್ಗಿ ವಾಸುದೇವ್ ಅವರ ಶ್ರೀ ಈಶಾ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗುವ ಅತ್ಯಂತ ವಿಶಿಷ್ಟ ದೃಶ್ಯ ಹಾಗೂ ಧ್ವನಿಯ ಪ್ರದರ್ಶನವಾಗಿದೆ. ಈ ಶೋನಲ್ಲಿ ಆದಿಯೋಗಿಯು ಸುಮಾರು 112 ಅಡಿ ಎತ್ತರದ ಪ್ರತಿಮೆಯ ಮೇಲೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಲೇಸರ್ ಮತ್ತು ಪ್ರೊಜೆಕ್ಷನ್ಗಳ ಮೂಲಕ ಕಥಾನಾತ್ಮಕವಾಗಿ ಆದಿಯೋಗಿಯ ಜೀವನ ಹಾಗೂ ಯೋಗದ ಪ್ರಾರಂಭದ ಕುರಿತು ವಿವರಿಸಲಾಗುತ್ತೆ. ಲೈಟ್ ಶೋ ಅಲ್ಲಿ ಇರುವ ವಿಶೇಷತೆ ಏನಂದ್ರೆ ದೃಶ್ಯ ಕಲಾ ತಂತ್ರಜ್ಞಾನ 3D ಪ್ರೊಜೆಕ್ಷನ್ ಮ್ಯಾಪಿಂಗ್ ತಂತ್ರಜ್ಞಾನವನ್ನು ಬಳಸಿ ಪ್ರತಿಮೆಯ ಮೇಲೆ ಬೆಳಕು ಮತ್ತು ಬಣ್ಣ ಮತ್ತು ಆನಿಮೇಷನ್ಗಳೊಂದಿಗೆ ಕಥೆಯನ್ನ ವಿವರಿಸುತ್ತಾರೆ. ಆಡಿಯೋ ನ್ಯಾರೇಷನ್ ಸದ್ಗುರು ಅವರ ಧ್ವನಿಯಲ್ಲಿ ಆದಿಯೋಗಿಯ ಮಹತ್ವ ಹಾಗೂ ಯೋಗದ ಮೌಲ್ಯಗಳ ಕುರಿತು ವಿವರಣೆಯನ್ನ ನೀಡುತ್ತಾರೆ. ಸಾಂಸ್ಕೃತಿಕ ಅನುಭವ ಇದು ಕೇವಲ ಲೈಟ್ ಶೋ ಅಲ್ಲದೆ ಭಾರತೀಯ ಯೋಗ ಪರಂಪರೆ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಜ್ಞಾನ ನೀಡುವ ಪ್ರಯತ್ನ ಕೂಡ ಒಂದಾಗಿದೆ. ಬೆಂಗಳೂರಿನಲ್ಲಿ ಎಲ್ಲಿ ನಡೆಯುತ್ತೆ ಇವಾಗ ಹೇಳ್ತೀನಿ. ಇದು ಈಶಾ ಫೌಂಡೇಶನ್ ಆಯೋಜನೆಯಾದ ಸ್ಪೆಷಲ್ ಇವೆಂಟ್ಗಳ ಭಾಗವಾಗಿ ಕೆಲವೊಮ್ಮೆ ಬೆಂಗಳೂರಿನ ವಿವಿಧ ಸ್ಥಳಗಳಲ್ಲಿ ಉದಾಹರಣೆ ಬನಶಂಕರಿ ಎಕ್ಸಿಬಿಷನ್ ಗ್ರೌಂಡ್ಸ್ ಇತ್ಯಾದಿಗಳಲ್ಲಿ ಆಯೋಜಿಸಲಾಗುತ್ತೆ. ಆದರೆ ಲೈಟ್ ಶೋ ಅನ್ನ ಹೆಚ್ಚು ಪ್ರಭಾವಶಾಲಿಯಾಗಿ ತಮಿಳುನಾಡಿನಲ್ಲಿ ಸ್ಥಿತಿಯಲ್ಲಿರುವ ಕೊಯಮತ್ತೂರಿನ ಧ್ಯಾನಲಿಂಗಂ ಆಶ್ರಮದಲ್ಲಿರುವ ಮೂಲ 112 ಅಡಿ ಆದಿಯೋಗಿ ಪ್ರತಿಮೆಯ ಬಳಿ ನಾವು ನೋಡಬಹುದು. ಮೂಲ ಉದ್ದೇಶ ಏನಂದ್ರೆ ಯೋಗವನ್ನ ವಿಜ್ಞಾನವಾಗಿ ಪರಿಚಯಿಸುವುದು, ಅದರ ಮೂಲ ತತ್ವಗಳನ್ನ ಜನರಿಗೆ ತಲುಪಿಸೋದು ಈ ಲೈಟ್ ಶೋನ ಹಿಂದಿರುವಂತಹ ಒಂದು ಉದ್ದೇಶ. ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೆ ಇಷ್ಟ ಆಗಿದೆ, ಶಿವನ ಬಗ್ಗೆ ಇರುವಂತಹ ಪ್ರೀತಿ ಮತ್ತು ಗೌರವ ಮತ್ತು ಧ್ಯಾನ ಹಾಗೂ ಭಕ್ತಿ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಿ ನಾನು ತಿಳ್ಕೊತೀನಿ. ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನೀವು ಬೆಂಗಳೂರಿನಲ್ಲಿ ಇದ್ರೆ ಅಥವಾ ಹೊರಗಿನಿಂದ ಬಂದಿದ್ರೆ ಕೂಡ ಈ ಬೆಂಗಳೂರಿನಿಂದ ಸುಮಾರು ಕೆಲವೇ ದೂರಗಳಲ್ಲಿರುವಂತಹ ಈ ಈಶಾ ಫೌಂಡೇಶನ್ಗೆ ಭೇಟಿ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಸಂಜೆ ಮುಂಚೆ ಹೋದ್ರಂತೂ ಒಳ್ಳೆ ನಿಮ್ಗೆ ಟೈಮ್ ಪಾಸು ಆಗತ್ತೆ. ಮತ್ತೆ ಇಲ್ಲಿ ಸುತ್ತಮುತ್ತ ತುಂಬಾ ಅಂಗಡಿಗಳಿರೋದ್ರಿಂದ ನಿಮ್ಗೆ ಮಕ್ಕಳಿಗೆ ಹೋದ್ರೂ ಕೂಡ ತುಂಬಾ ಆಟ ಆಡ್ಲಿಕ್ಕೆ ಮತ್ತೆ ದೇವರನ್ನ ನೋಡ್ಲಿಕ್ಕೆ, ಶಿವ ಯಾರು, ಅದ್ರ ಕತೆ ಏನು ಎಲ್ಲ ವಿವರಿಸಲಿಕ್ಕೆ ಒಂದು ಒಳ್ಳೆ ಅವಕಾಶ. ಇಲ್ಲಿ ತುಂಬಾನೇ ಸುತ್ತಮುತ್ತಲು ತುಂಬಾ ಹೋಟೆಲ್ಗಳು ಇರೋದ್ರಿಂದ ನಿಮ್ಗೆ ಯಾವುದೇ ಫುಡ್ಡಿನ ತೊಂದರೆಗಳು ಕೂಡ ಆಗಲ್ಲ. ನೀವು ಮತ್ತೆ ನಿಮ್ ಫ್ಯಾಮಿಲಿಯೊಂದಿಗೆ ಈ ಈಶಾ ಫೌಂಡೇಶನ್ಗೆ ಹೋಗೋದನ್ನ ಮರಿಬೇಡಿ. ಬೆಳಗ್ಗೆ ಹೋಗೋದ್ರಕ್ಕಿಂತ ಸಂಜೆ ಏನಾದ್ರೂ ಹೋದ್ರೆ 7 ಗಂಟೆಯಿಂದ ಇಲ್ಲಿ ನಾವು ಲೈಟ್ ಶೋನ ಕೂಡ ನಾವು ನೋಡಬಹುದು. ಈ ಲೈಟ್ ಶೋನ ನೋಡೋದಕ್ಕಂತಾನೆ ಸುಮಾರು ನಾವು ಹೋದಾಗ 15,000ಕ್ಕಿಂತ ಹೆಚ್ಚು ಜನಗಳನ್ನೇ ನಾವು ಇಲ್ಲಿ ನೋಡಿದೆ. ಹಾಗಾಗಿ ಈ ಲೈಟ್ ಶೋನ ವೀಕ್ಷಣೆಯನ್ನ ಮಾಡ್ಕೊಂಡೇ ನೀವು ಮನೆಗೆ ಹೋಗೋದು ತುಂಬಾನೇ ಒಳ್ಳೇದು. ಬೆಳಗ್ಗೆ ಮುಂಚೆ ಹೋದ್ರೆ ನಿಮ್ಗೆ ಈ ಲೈಟ್ ಶೋ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಸಂಜೆ ಒಂದು 4 ಗಂಟೆ ಅಥವಾ 4:15 ಮೇಲೆ ಹೋದ್ರೆ ನೀವು ಆರಾಮಾಗಿ ಈ ಲೈಟ್ ಶೋನ ಕೂಡ ವೀಕ್ಷಣೆಯನ್ನ ಮಾಡಬಹುದು. ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿ ನಿಮ್ ಫ್ಯಾಮಿಲಿಯೊಂದಿಗೆ ಹೋಗಿ ಈ ಒಳ್ಳೆ ಸ್ಪಾಟು ಯೋಗ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕಂತೂ ತುಂಬಾನೇ ಒಳ್ಳೆ ಸ್ಪಾಟು. ಈ ಶಿವನ ಮೂರ್ತಿ, ದೊಡ್ಡ ಸ್ಥಳ, ಸುತ್ತಲೂ ಗುಡ್ಡ ಬೆಟ್ಟ ಇದನ್ನೆಲ್ಲ ನೋಡ್ತಿದ್ರೆ ನಾವು ಎಷ್ಟೇ ಟೆನ್ಷನ್ ಸ್ಟ್ರೆಸ್ ಎಷ್ಟೇ ಇದ್ರೂ ಕೂಡ ಅಲ್ಲಿ ಒಂದ್ಸಲಿ ಹೋದಾಗ ಆ ಸುತ್ತಮುತ್ತಲಿನ ಜಾಗ, ಈಶ್ವರನ ಪ್ರತಿಮೆಯನ್ನ ನೋಡಿದಾಗ್ಲೇ ಅರ್ಧ ಮನಸ್ಸು ತುಂಬಾ ನಿರಾಳವಾಗುತ್ತೆ ಮತ್ತೆ ಖುಷಿ ಕೂಡ ಆಗುತ್ತೆ. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಈಶಾ ಫೌಂಡೇಶನ್ ಹೋದಾಗ ಈ ಲೈಟ್ ಶೋನ ನೋಡೋದನ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಹಾಗೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಗಳು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಈಶಾ ಫೌಂಡೇಶನ್ ಲೈಫಲ್ಲಿ ಒಂದ್ಸಲಿ ಆದ್ರೂ ನೀವು ವಿಸಿಟ್ ಕೊಡ್ಲೇಬೇಕಾದ ಸ್ಥಳವಾಗಿದೆ. ಥ್ಯಾಂಕ್ ಯು.